ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಾ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪರಿವೀಕ್ಷಕರಿಗೆಲ್ಲ ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ವೃಶ್ಚಿಕ ರಾಶಿ ಮಾರ್ಚ್ ತಿಂಗಳಲ್ಲಿ ಹೇಗಿದೆ, ಏನಾದರೂ ಶುಭವಾಗುತ್ತಾ ಅಥವಾ ಇನ್ನೂ ಕಷ್ಟ ತೊಂದರೆಗಳಿದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಇದು ನಾವು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಇರಬಹುದು. ವೃಶ್ಚಿಕ ರಾಶಿಯಿಂದ ಗ್ರಹಸ್ಥಿತಿ ಹೇಗಿದೆ ಅಂತ, ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಶುಕ್ರ ಕುಜ ಶನಿಯೂ ಕೂಡ ಚತುರ್ಥ ರಾಶಿಯಲ್ಲಿದ್ದಾರೆ ಒಂದು ತಿಂಗಳ ಕಾಲ. ಶನಿ ಬಿಡೆ ಇನ್ನೂ ಬಹಳ ದಿವಸ ಇರ್ತಾನೆ, ಹಾಗಾಗಿ ನಿಮಗೆ ಅರ್ಧಾಷ್ಟಮ ಶನಿ ಅಂತಿದೆ. ಇನ್ನು ಪಂಚಮದ ರವಿ ಮತ್ತು ರಾಹು. ಪಂಚಮದ ರಾಹು ಅಲ್ಪ ಬಲಗಳನ್ನು ಕೊಟ್ಟರೂ ಕೂಡ ರವಿ ರಾಹು ಇರುವಂಥದ್ದು ಒಳ್ಳೆಯದಲ್ಲ. ಷಷ್ಠ ರಾಶಿಯಲ್ಲಿ ಗುರು. ಹಾಗಾಗಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಈ ಕಡೆ ಶನಿ ಬಲವೂ ಕೂಡ ಇಲ್ಲ, ಒಂದು ಹಂತಕ್ಕೆ ಗುರುಬಲವೂ ಕೂಡ ಇಲ್ಲ. ಹೀಗಾಗಿ ಸ್ವಲ್ಪ ಒಂಥರ ವ್ಯತ್ಯಾಸಗಳೇ ಬಹಳ ಆಗ್ತಾ ಇದೆ. ಇನ್ನು ಏಕಾದಶ ರಾಶಿಯಲ್ಲಿ ಕೇತು ಒಬ್ಬನೇ ಏಕಾದಶದಲ್ಲಿದ್ದಾನೆ, ಮತ್ತು ರಾಹು ಕೂಡ ಪಂಚಮದಲ್ಲಿದ್ದಾನೆ. ಎಷ್ಟೋ ಸಲ ನೋಡಿ, ಗುರುಚಾಂಡಾಲ ಯೋಗ ಗುರುರಾಹುವಿಂದ ಬಹಳ ತೊಂದರೆ ಆಗಿತ್ತು. ಆದರೆ ಅಂತಹ ತೊಂದರೆ ಸ್ವಲ್ಪ ಪರಿಹಾರ ಆಗಿದೆ ನಿಮಗೆ. ಎಲ್ಲದಕ್ಕಿಂತ ದೃಢವಾದಂತಹ ನಿಶ್ಚಯವಾದಂಥ ಭಗವಂತನಲ್ಲಿ ವಿಶ್ವಾಸ ಇಟ್ಕೊಳ್ಳಿ ಅಂತಲೇ ನಾವು ಈ ತಿಂಗಳಲ್ಲಿ ನಿಮಗೆ ಹೇಳಬೇಕು. ಯಾಕಂದರೆ ಗೋಚಾರದಲ್ಲಿ ಅಂತಹ ಗ್ರಹಸ್ಥಿತಿಯ ಬಲ ಇಲ್ಲ ನಿಮಗೆ. ಇನ್ನು ನೋಡಿ, ಮಾರ್ಚ್ ತಿಂಗಳಲ್ಲಿ ಬಹಳ ಮುಖ್ಯವಾಗಿ 8ನೇ ತಾರೀಕಿಗೆ ಶಿವರಾತ್ರಿ ಇದೆ. ಶಿವನನ್ನು ವಿಶೇಷವಾಗಿ ಪೂಜೆ, ಆರಾಧನೆ, ನಮಸ್ಕಾರ ಮಾಡುವಂಥದ್ದು ಶಿವರಾತ್ರಿ ದಿವಸ. ಹಾಗೆ 9ನೇ ತಾರೀಕಿಗೆ ಶನೈಶ್ಚರ ಜಯಂತಿ, ವಿಶೇಷವಾಗಿ ಶನಿಯನ್ನು ಪೂಜೆ ಮಾಡುವಂಥದ್ದು. ಯಾಕಂದರೆ ನಿಮ್ಗೆ ಅರ್ಧಾಷ್ಟಮ ಶನಿ ಇದೆ, ಶನಿ ಬಲವೂ ಇಲ್ಲ. ಹಾಗಾಗಿ ಈ 8ನೇ ತಾರೀಕು 9ನೇ ತಾರೀಕು ಬಿಡಬೇಡಿ, ಆದಷ್ಟು ಶಿವನನ್ನು ಅಚಲವಾಗಿ ಭಕ್ತಿಯಿಂದ ಇಟ್ಕೊಳ್ಳಿ. ಹಾಗೆ ಇನ್ನು 10ನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ ಇದೆ, ಆ ದಿವಸವೂ ಕೂಡ ಪೂಜೆ ಪುನಸ್ಕಾರ ಮಾಡಬಹುದು. ಅನಂತರ ಇನ್ನು ಕುಂಭ ಸಂಕ್ರಾಂತಿ 14ನೇ ತಾರೀಕಿಗಿದೆ. ಹಾಗೆ ಅನಂತರದಲ್ಲಿ 20ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 22ನೇ ತಾರೀಕಿಗೆ ಹೋಳಿ ಹಬ್ಬ. ಹೀಗೆಲ್ಲ ಇದೆ. ಪ್ರದೋಷ ಪೂಜೆ ಮಾಡುವಂಥದ್ದು ಮಹಾಪ್ರದೋಷ 22ಕ್ಕೆ. ಹೀಗೆಲ್ಲ ಇದೆ. ಇದು ಮಾಘ ಮಾಸ ಮತ್ತು ಪಾಲ್ಗುಣ ಮಾಸ. ಒಂದು ನೂತನ ವರ್ಷ ಆರಂಭವಾಗೋಗುತ್ತೆ. ಪಾಲ್ಗುಣ ಮಾಸ ಆದಮೇಲೆ ಮುಂದೆ ನಮಗೆ ಸಿಗುವಂಥದ್ದು ಯಾವುದಪ್ಪ ಅಂತಂದರೆ, ಏಪ್ರಿಲ್ 9ನೇ ತಾರೀಕಿಗೆ ನೂತನ ಯುಗಾದಿ ಸಂವತ್ಸರ ಭವಿಷ್ಯವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೇವೆ. ಅದನ್ನು ಕೂಡ ಮುಂದೆ ನೋಡಿ, ಇನ್ನೂ ಮಾಡಲಿಕ್ಕೆ ಆಗಲಿಲ್ಲ, ಮಾಡಿ ಹಾಕ್ತೇವೆ ಅದನ್ನು ಕೂಡ ನೋಡೋಣ. ಈಗ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ನೋಡಿ, ಒಂದು ಸಣ್ಣ ಪುಟ್ಟ ಕಥೆ ನೆನಪಾಗುತ್ತೆ. ಯಾಕಂದರೆ ವಿಡಿಯೋ ಮಾಡುವಾಗ ನಾವು ಎಷ್ಟು ಭಗವಂತನಲ್ಲಿ ದೃಢವಾದಂತಹ ನಂಬಿಕೆಯನ್ನು ನಾವು ಇಡ್ತೇವೆ, ಅಷ್ಟು ಭಗವಂತನು ನಮ್ಗೆ ಅನುಗ್ರಹ ಮಾಡ್ತಾನೆ. ಒಂದು ಕಥೆ, ಒಂದೂರಲ್ಲಿ ಒಂದು ಮಹಿಳೆಗೆ ಸಂತಾನ ಇರುವುದಿಲ್ಲ. ಸಂತಾನ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹೋಗಿ ದೇವಸ್ಥಾನದಲ್ಲಿ ಭಗವಂತನ ಭಕ್ತಿಯಿಂದ ಬೀಳ್ಕೊಳ್ತಾರೆ. ಕಡೆಗೆ ಅರ್ಚಕರಲ್ಲೂ ಕೂಡ ದೇವರಲ್ಲೂ ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳಿ, ನನಗೆ ಏನೋ ಸಂತಾನ ಇಲ್ಲ, ಬಹಳ ವರ್ಷದಿಂದ ಬಹಳ ಕೊರಗ್ತಾ ಇದ್ದೇನೆ. ನಾವು ಯಜಮಾನರ ಮುಖಾಂತರವಾಗಿ ದೇವರಲ್ಲಿ ಬೇಡ್ಕೊಳ್ಳೋದೇನಂತಂದರೆ ನಮ್ಗೆ ಸಂತಾನಹೀನ ಅಂಥೇಳಿ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೈಲಾದಂಥ ಸೇವೆ ಮಾಡ್ತೇವೆ ಅಂಥೇಳಿ ದೇವರಲ್ಲಿ ಹೋಗಿ ಕೇಳಿ ಸ್ವಾಮಿ ಅಂಥೇಳಿ ಹೆಂಡತಿ ಹೇಳ್ತಾಳೆ. ಗಂಡನೂ ಅದೇ ಥರ ಬೇಡ್ಕೊಳ್ತಾನೆ. ಹಾಗೆ ಅರ್ಚಕರು ಹಲವಾರು ವರ್ಷದಿಂದ, ಯಾಕಂದರೆ ದೇವರಲ್ಲಿ ಏಕಾಗ್ರತೆ ಇದ್ದುಕೊಂಡು ನಿಷ್ಠೆ ಇದ್ದುಕೊಂಡು ಮಾಡುವಂತಹ ಅರ್ಚಕರು ಹೋಗಿ ದೇವರಲ್ಲಿ ಬೇಡ್ಕೊಳ್ತಾರೆ. ಆವಾಗ ದೇವರವರಿಗೆ ಸೂಕ್ಷ್ಮವಾಗಿ ಒಂದು ಅನುಜ್ಞೆಗಳನ್ನು ಕೊಡ್ತಾನೆ, ಇಲ್ಲಪ್ಪ ಈ ಜೀವನದಲ್ಲಿ ಸ್ವಲ್ಪ ಕಷ್ಟ ಅಂಥೇಳಿ. ಹಾಗೆ ಗಂಡ ಹೆಂಡತಿ ವಾಪಸ್ ಬರ್ತಾ ಇರ್ತಾರೆ. ಒಬ್ಬರು ಸನ್ಯಾಸಿ ದಾರಿಯಲ್ಲಿ ಬರ್ತಾರೆ. ದಾರಿಯಲ್ಲಿ ಬಂದಾಗ ಆ ಸನ್ಯಾಸಿಗಳ ಹತ್ರ ಇವರು ಪುನಃ ಕೇಳಿದಾಗ ಆ ಸನ್ಯಾಸಿಗಳು ಆವಾಗ ಸತ್ಸಂತಾನ ಸಮೃದ್ಧಿರಸ್ತು ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಆವಾಗ ಮನೆಗೆ ಹೋಗ್ತಾರೆ, ಆ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡ್ತಾರೆ. ಆ ಸನ್ಯಾಸಿಗಳ ಆಶೀರ್ವಾದದಿಂದ ಬಹಳ ಮುಖ್ಯವಾಗಿ ಕೆಲವೇ 1, 2, 3 ವರ್ಷದಲ್ಲಿ ಸಂತಾನವಾಗುತ್ತೆ. ಸಂತಾನ ಆಗಿ ಹೋದಾಗ ಕೊನೆಗೆ ಗಂಡ ಹೆಂಡತಿ ಹೋಗಿ ಅರ್ಚಕರನ್ನು ಹೋಗಿ ಕೇಳ್ತಾರೆ, ದೇವಸ್ಥಾನದಲ್ಲಿ ಹೋಗಿ ಕೇಳ್ತಾರೆ, ನೋಡಿ ಸ್ವಾಮಿ ನೀವು ಹಿಂಗೆ ಹೇಳಿದಿದ್ರಿ, ಈ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದ್ರಿ ನೀವು, ಆದರೆ ಈ ಜನ್ಮದಲ್ಲಿ ಆ ಭಗವಂತನ ಅನುಗ್ರಹದಿಂದ ಈ ಸನ್ಯಾಸಿಗಳ ಆಶೀರ್ವಾದದಿಂದ ನಮಗೆ ಸಂತಾನವೂ ಕೂಡ ಆಗಿದೆ, ಹೀಗೆ ಅಂಥೇಳಿ ಹೇಳ್ತಾರೆ. ಆವಾಗ ಅವರು ಆ ಅರ್ಚಕರಿಗೆ ಬಹಳ ಯೋಚನೆ ಆಗುತ್ತೆ, ಏನಪ್ಪ ನನಗೆ ಭಗವಂತನೇ ಹೀಗೆ ನನ್ನ ಸೂಚನೆ ಕೊಟ್ಟನಲ್ಲ, ಇದೇನಪ್ಪ ವ್ಯತ್ಯಾಸ ಆಗೋಯಿತು ಅಂಥೇಳಿ ಅರ್ಚಕರಿಗೆ ಅನಿಸುತ್ತೆ. ಆವಾಗ ಪುನಃ ಹೋಗಿ ಭಗವಂತನ ಹತ್ರ ಬೇಡ್ಕೊಳ್ತಾರೆ.
ಭಗವಂತನ ಹತ್ರ ಬೇಡಿದಾಗ ಭಗವಂತ ಅರ್ಚಕರಿಗೆ ಸೂಚನೆ ಕೊಡ್ತಾನೆ. ನೋಡಪ್ಪ, ನೀನು 10 ರಿಂದ 15 ವರ್ಷದವರೆಗೆ ಶ್ರದ್ಧೆಯಿಂದ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ನೀನು ಇಷ್ಟನ್ನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದೆಯಾ. ನೀನು ಮಾಡುವಂಥ ಅನುಷ್ಠಾನ, ನೀನು ಮಾಡುವಂತಹ ಪೂಜೆ ಪುನಸ್ಕಾರದಲ್ಲಿ ನಿನಗೆ ಯಾಕೋ ಅಷ್ಟೊಂದು ಅನುಕೂಲ ಇದ್ದ ಹಾಗೆ ಅನಿಸೋದಿಲ್ಲ. ಅದರಲ್ಲಿ ಶ್ರದ್ಧೆ ಇದ್ದವನಾದರೆ, ಆ ದೇವರ ಶ್ರದ್ಧೆ ಇದ್ದವನಾದರೆ ನೀನು ದೇವರಲ್ಲಿ ಭಕ್ತಿಯಿಂದ ಕೇಳ್ತಾ ಇದೆಯಾ. ಏನಂತಂದರೆ ಭಗವಂತ ಹೀಗೆ ಬಂದಿದ್ದಾರೆ, ಅವರಿಗೆ ಒಳ್ಳೆಯದಾಗುವ ಹಾಗೆ ನೀನು ಮಾಡು ಅಂತ ಹೇಳಿ ಕೇಳ್ತಿದ್ಯಾ. ಆದರೆ ಆ ದ್ವಂದ್ವ ಸ್ವಭಾವ ಹೇಳುವಂಥ ನಿನಗೆ ದ್ವಂದ್ವ ಸ್ವಭಾವ ಆಗ್ತಾ ಇತ್ತು. ಹಾಗಾಗಿ ನಿನ್ನ ಪರೀಕ್ಷೆ ಆಗಲಿಕ್ಕೆ, ನಿನಗೆ ಆ ಭಗವಂತನ ಮಾಯೆ ಹೇಳುವಂಥದ್ದು ಹೇಗೆ ಅಂತೇಳಿ ಗೊತ್ತು ಮಾಡಲಿಕ್ಕೆ ನಾನು ಇದೊಂದು ವಿಸ್ಮಯಗಳನ್ನು ಮಾಡಿದ್ದೇನೆ ಅಂಥೇಳಿ ಭಗವಂತ ಸೂಚನೆ ಕೊಡ್ತಾನೆ. ಅರ್ಥ ಏನು ನೋಡಿ, ಭಗವಂತನಲ್ಲಿ ನಾವು ಆ ದ್ವಂದ್ವ ಸ್ವಭಾವಗಳನ್ನು ಬಿಟ್ಟು ಭಗವಂತನಿಗೆ ಏಕಾಗ್ರತೆಯಿಂದ ಮತ್ತು ಭಗವಂತನಿಗೆ ನಾವು ವೇದ ಶಾಸ್ತ್ರ ಅಧ್ಯಯನ ಶಾಸ್ತ್ರೀಯವಾದಂಥ ಪದ್ಧತಿಯಿಂದ ಮಾಡಿಕೊಂಡಿದ್ದಾಗ ಆ ಶಾಸ್ತ್ರಗಳೇ ನಂಬಿಕೆ ಇಟ್ಟು, ಹಿರಿಯರಲ್ಲೇ ನಂಬಿಕೆ ಇಟ್ಟು, ಮತ್ತು ನಮ್ಮ ಹಿರಿಯರು ಸಂಪ್ರದಾಯಸ್ಥರು ಏನು ನಡ್ಕೊಂಡ್ಬಂದಿದ್ದಾರೋ ಅದರಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿದಾಗ ಖಂಡಿತವಾಗೂ ಫಲ ಆಗುತ್ತೆ. ಯಾಕಂದರೆ ಅನುಷ್ಠಾನ ಬೇರೆ, ಸಿದ್ಧಿ ಬೇರೆ, ಸಿದ್ಧಿಯ ಪುರುಷರೇ ಬೇರೆ. ಸಿದ್ಧಿ ಪುರುಷರು ಏನು ಹೇಳಿದ್ರು ಕೂಡ ನಡೆದು ಹೋಗ್ತದೆ. ಅರ್ಥ ಏನಂತಂದರೆ ಆ ಭಗವಂತನ ಎಷ್ಟು ಒಲಿಸ್ಕೊಂಡಿರ್ತಾರೆ. ನಾವೆಲ್ಲ ನಾಗಸಾಧುಗಳನ್ನು ವಿಶೇಷವಾಗಿ ಬಹಳ ಜನರನ್ನೆಲ್ಲ ಅವಧೂತರನ್ನೆಲ್ಲ ನೋಡ್ತೇವೆ. ಅವರೆಲ್ಲ ಏನು ಹೋದಾಗ ಇದ್ದದನ್ನೇ ತೆಗೆದುಕೊಟ್ಟು ಬಿಡ್ತಾರೆ ಅಲ್ವಾ. ಒಬ್ಬರು ಶ್ರೀಧರ ಸ್ವಾಮಿಗಳ ಹತ್ರ ಹೋಗಿದ್ರಂತೆ. ಹೋಗಿ ಸ್ವಾಮಿ ನಾನು ಹೊರಡ್ತಾ ಇದ್ದೇನೆ, ಅವರಿಗೆ ಏನಾದರೂ ಕೊಡಿ ಅಂತ ಕೇಳಿದ್ರಂತೆ. ಕೊನೆಗೆ ಏನೂ ಇರಲಿಲ್ಲಂತೆ. ಜೊತೆಗಿದ್ದಂಥ ಮಣ್ಣನ್ನೇ ಒಂದು ಮುಷ್ಟಿ ತೆಗೆದುಕೊಂಡು ಹೋಗಿ ಇದೇ ಬಂಗಾರ ಆಗತ್ತೆ ತಗೊಂಡು ಹೋಗಪ್ಪ ಅಂದ್ರಂತೆ. ಕೊನೆಗೆ ಅವರು ಮನೆಗೆ ತೆಗೆದುಕೊಂಡು ಹೋಗಿಟ್ರೆ ಆ ಎಲ್ಲ ಭೂಮಿಯಲ್ಲಿ ತೆಗೆಯುವಾಗ ಬಂಗಾರ ಸಿಕ್ಕಿತ್ತಂತೆ. ಅಂದರೆ ಆ ಭಗವಂತನ ಅನುಗ್ರಹ, ಆ ಭಗವಂತನ ಆಶೀರ್ವಾದ, ಗುರುಗಳ ಇಚ್ಛೆ ಹಾಗೆ. ಹಾಗಾಗಿ ಅಂಥ ಸಿದ್ಧು ಪುರುಷರ ಬಗ್ಗೆ ನಾವು ಬಹಳ ಜಾಗೃತ ವಹಿಸ್ಕೊಳ್ಬೇಕು ಮತ್ತು ನಿಶ್ಚಯವಾದಂಥ ವಿಶ್ವಾಸ ಇಡಬೇಕು. ಈ ಕಥೆಯ ಮೂಲ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ವೃಶ್ಚಿಕ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ದ್ವಂದ್ವ ಸ್ವಭಾವಗಳು ಆಗತ್ತೋ ಇಲ್ಲೋ, ಹೇಗೋ ಏನೋ ಹೀಗೆಲ್ಲ ನಿಮ್ಗೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಆರಂಭದಲ್ಲೇ ನಾನು ಹೇಳುವುದೇನೆಂದರೆ, ಪಟ್ಟು ಹಿಡಿದು ಭಗವಂತನಲ್ಲಿ ಏಕಾಗ್ರತೆಯಿಂದ ನಂಬಿಕೆ ಇಟ್ಕೊಂಡು ಹೋಗ್ತಾ ಇರಿ. ಯಾಕಂದರೆ ಗ್ರಹಬಲ ನಿಮಗೆ ಕಡಿಮೆ ಇದೆ. ಒಂದೇ ಸಿದ್ಧಿ ಪುರುಷರ ಅನುಗ್ರಹ, ಸಿದ್ಧ ಪುರುಷರ ಅನುಗ್ರಹ ಆಶೀರ್ವಾದ, ಮತ್ತು ನಿಮ್ಮಲ್ಲಿರುವಂಥ ಅಚಲವಾದಂಥ ವಿಶ್ವಾಸ ಭಗವಂತನ ಮೇಲೆ ಇರುವಂಥದ್ದು. ಇದು ಎರಡು ಇಲ್ಲ ಅಂತಾದರೆ ನಿಮಗೆ ಈ ತಿಂಗಳಲ್ಲಿ ಕಷ್ಟ. ಆದರೂ ಕೂಡ ಇರುವಂತಹ ಗ್ರಹ ಬಲಗಳಲ್ಲೇ ಏನೇನು ಶುಭ ಫಲವಾಗುತ್ತೆ ಎಂಬುದನ್ನು ಗಮನಿಸೋಣ. ಒಂದನೇದಾಗಿ ನೋಡಿ, ನಿಮ್ಮ ರಾಶಿಗೆ ಚತುರ್ಥ ರಾಶಿಯ ಶುಕ್ರ, ಇವನು ಒಳ್ಳೆಯದು ಕೊಡುವಂಥ ಒಂದು ಗ್ರಹ. ಹಾಗಾಗಿ ಕಲೆ, ಸಾಹಿತ್ಯ, ಸಂಗೀತ ಹೀಗೆ ಮಾಡುವಂಥವರಿಗೆ ಸ್ವಲ್ಪ ಅನುಕೂಲಗಳನ್ನು ಕೂಡ ಕೊಡ್ತಾನೆ. ಮತ್ತು ರಾಜಕೀಯ ಧುರೀಣರಿಗೆ ಈ ತಿಂಗಳಲ್ಲಿ ಶುಭವಾದಂಥ ಫಲಗಳು. ಯಾಕೆಂದರೆ ರಾಜಕೀಯ ಧುರೀಣಕ್ಕೆ ಪಂಚಮದ ರವಿ ಒಂದು ಹಂತ ಗುರುವಿನ ಮನೆಯಲ್ಲಿದ್ದಾನೆ, ಇದು ಒಳ್ಳೆಯದಾದಂಥದ್ದು. ಹಾಗಾಗಿ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಹಿಂದುಗಡೆ ಶಕ್ತಿ ಬರುವಂಥದ್ದು, ನಿಮಗೆ ಯಾರೋ ಒಬ್ಬರು ನಿಮ್ಮ ಬಲಕ್ಕೆ ನಿಂತ್ಕೊಳ್ಳುವಂಥದ್ದು, ನೀವೆಲ್ಲ ಒಂದು ಕಡೆ ಸೋತು ಹೋಗ್ತೀರಿ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಯಾರೋ ಒಬ್ಬರು ನಿಮ್ಮನ್ನು ಕೈ ಹಿಡಿಯುವಂಥದ್ದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಡಿಯುವಂಥದ್ದು. ಎಷ್ಟೋ ಸಲ ನೋಡಿ, ನಾವು ಕೊನೆಗೆ ಕೆಳಗಡೆ ಬಿದ್ದು ಹೋಗಿಬಿಡ್ತೇವೆ, ನಮಗೆ ಇನ್ನೇನೋ ಅನಾನುಕೂಲ ಇರುತ್ತೆ. ಆವಾಗ ಯಾರೋ ಒಂದು ವ್ಯಕ್ತಿ ತೇನ ವಿನ ತೃಣಮಪಿ ನ ಚಲತಿ, ಅಂದರೆ ಆ ಭಗವಂತನ ಶಕ್ತಿಯಿಂದ, ಭಗವಂತನ ಮಾಯೆಯಿಂದ ಯಾರೋ ಒಬ್ಬರು ಬಂದು ಏನು ಮಾಡ್ತಾರೆ, ಆ ಹುಲ್ಲು ಕೊಡ್ಡಿ ಮುಳುಗವನಿಗೆ ಆಸರೆ ಹೇಳುವ ಹಾಗೆ ನಮ್ಮನ್ನು ಎತ್ತುತ್ತಾರೆ. ಅದೇ ತರಹ ಆ ಭಗವಂತನು ಕೂಡ ನಿಮಗೆ ಯಾವುದೋ ಒಂದು ವ್ಯಕ್ತಿಗಳ ಸ್ವರೂಪದಿಂದ ಅನುಗ್ರಹ ಮಾಡ್ತಾನೆ. ಹಾಗೆ ಭೂಮಿಯಲ್ಲಿ ವಿಶೇಷವಾಗಿ ಅನುಕೂಲ ಅಂತ ಹೇಳ್ಬೋದು. ಚತುರ್ಥದ ಕುಜ ಭೂಮಿಯ ಒಳ್ಳೆಯ ಥರದ ಒಂದು ಪರಿಹಾರಗಳನ್ನು, ಒಳ್ಳೆಯ ರೀತಿಯಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಹಾಗೆ ಭೂಮಿ ವ್ಯಾಪಾರ ಮಾಡೋರು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ತಕ್ಕ ಮಟ್ಟಿಗೆ ಅನುಕೂಲ ಇದೆ ನಿಮಗೆ. ಯಾಕಂದರೆ ಶುಕ್ರ ಮತ್ತು ಕುಜರಲ್ಲಿ ಸೇರ್ತಾರೋ ಅಂತಹ ಒಂದು ಸಮಯಕ್ಕೆ ನೋಡಿ, ಗ್ರಹಗಳಿಂದ ಯೋಗಗಳು ಉಂಟಾಗುತ್ತೆ. ಬಹಳ ರೀತಿಯಾಗಿ ನಾವು ಗಮನಿಸ್ತೇವೆ. ಎಷ್ಟೋ ಸಲ ಯೋಚನೆ ಮಾಡಿದಾಗ ಲಗ್ನದಲ್ಲೇ ಉದಾಹರಣೆಗೆ ರವಿ ಮತ್ತು ಬುಧರಿದ್ದರೆ ಸಪ್ತಮ ನೋಡಲ್ಪಟ್ಟ ಅಂಥವರಿಗೆ ವಿವಾಹ ನಂತರದಲ್ಲಿ ತೊಂದರೆ ಆಗ್ತದೆ ಹೇಳ್ತೇವೆ. ಆದರೆ ಅದೇನಾಗುತ್ತೆ, ಯೋಗಗಳಾಗಿ, ಬುಧಾದಿತ್ಯ ಯೋಗಗಳಾಗಿ ಪರಿಣಾಮ ಆಗುತ್ತೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಈ ಕುಜ ಮತ್ತು ಶುಕ್ರರಲ್ಲಿ ಸೇರ್ತಾರೋ ಅಲ್ಲಿ ಭೂಮಿಯಿಂದ ಹಣ ಬರುತ್ತೆ. ಅಥವಾ ದೊಡ್ಡ ಯಾವುದೋ ಒಂದು ಕೆಲಸ ಆಗಬೇಕು ಅಂಥೇಳಿ ಒಂದು ಪ್ರಾಪರ್ಟಿ, ಭೂಮಿಯನ್ನು ಮಾರಾಟ ಮಾಡಬೇಕು ಅಂದಿಟ್ಟರೆ ಆ ಭೂಮಿ ಬಹಳ ಅನುಕೂಲಕರವಾಗಿ ಮಾರಾಟವಾಗುತ್ತೆ, ಬಹಳ ಅನುಕೂಲಕರವಾಗಿ ಭೂಮಿ ನಿಮಗೆ ಸಿಗುತ್ತೆ. ತನ್ಮೂಲಕವಾಗಿ ಯಾವುದೋ ಒಂದು ಗಡ್ಡೇಟ್ ಮೇಲೆ ಗುಡ್ಡೇಟು ಹೇಳ್ತಾರಲ್ಲ, ಹಾಗೆ ಯಾರೋ ಒಬ್ಬರಿಗೆ ಹೇಳಿರ್ತೀರಿ, ಅವರು ಬಂದೊಂದು ಕರ್ಕೊಂಬಂದು ವ್ಯಾಪಾರ ಮಾಡಿಸೇ ಬಿಡ್ತಾರೆ. ನೋಡಿ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ. ಕೆಲವೊಬ್ಬರು ನಮ್ಮ ಸ್ನೇಹಿತರು ಅದೇ ಹೇಳ್ತಾ ಇದ್ರು, ನಾವು ಬಸ್ನಲ್ಲಿ ಹೋಗುವಾಗ ಸ್ವಾಮಿ ಹೇಳಿದೆ, ಹೇಗೆ ಸ್ನೇಹಿತರು ಮಾತಾಡ್ತಾ ಇದ್ರು ಅಂತೇಳಿ ಹೇಳಿದೆ, ನಮ್ಮೊಂದು ಮನೆ ಸೇಲಿಗಿದೆ ಅಂತ ಹೇಳಿದೆ. ನೋಡಿ, ಅವರು ಬಂದು ರಿಲೇಷನ್ನ ತೆಗೆದುಕೊಂಡ್ಬಿಟ್ರು ಸ್ವಾಮಿ, ಎಂಥ ಆಶ್ಚರ್ಯ ಅಂತಂದರು. ಹಾಗೆ ನಾವ್ರಿಗೆ ಹೇಳಿದೆ, ನಿಮ್ಗೆ ಪ್ರಯಾಣ ಯೋಗದಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ ನೋಡಿ ಈ ತಿಂಗಳಲ್ಲಿ ಅಂತ ಹೇಳಿದ್ದೆ. ನೋಡಿ, ಪ್ರಯಾಣ ಯೋಗದಲ್ಲಿ ಅನುಕೂಲ, ಪ್ರಯಾಣದಿಂದ ಏನೂ ಅನುಕೂಲ ಆಗಲಿಲ್ಲ ಅವರಿಗೆ. ಬಸ್ ಚಾರ್ಜ್ ಖರ್ಚಾಯಿತು,
ಆದರೂ ಬಸ್ಸಿನಲ್ಲಿ ಹೋಗುವಂಥ ಯಾವುದೋ ಒಂದು ವ್ಯಕ್ತಿ ಅವರು ಜೊತೆಗೆ ಸಿಕ್ಕದಂತಹ ವ್ಯಕ್ತಿಗಿಂತ ಅವರು ಮನೆ ಮಾರಾಟ ಆಯಿತು ಅಲ್ವಾ. ಹಾಗಾಗಿ ಹವಾವ ಸಂದರ್ಭಕ್ಕೆ ಆ ಭಗವಂತನು ಹೇಗೆ ನಮಗೆ ಕೊಡ್ತಾನೆ ಗೊತ್ತಿಲ್ಲ, ಕೊಡುವಂಥವನು ಭಗವಂತನ ಇಚ್ಛೆ ಅಲ್ವಾ. ಹಾಗಾಗಿ ಒಟ್ಟಿನಲ್ಲಿ ಭೂಮಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯದಾದಂತಹ ಒಂದು ಅವಕಾಶಗಳು ಕೂಡ ಇದೆ, ಚೆನ್ನಾಗಾಗ್ತದೆ ಅಂತ ಹೇಳ್ಬೋದು. ಧಾರ್ಮಿಕ ಮುಖಂಡರಿಗೂ ಕೂಡ ಈ ರಾಶಿಯವರಿಗೆ ಚೆನ್ನಾಗಿದೆ. ಮತ್ತು ನೂತನವಾದಂಥ ಬಿಸ್ನೆಸ್ ಆರಂಭ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಅಷ್ಟೊಂದು ಸಫಲವಾಗಿ ಆಗುವ ಹಾಗೆ ಕಾಣಿಸೋದಿಲ್ಲ. ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಗುರು ಮುಂದಿನ ರಾಶಿಗೆ ಬರ್ತಾನೆ. ಯಾಕಂದರೆ 1/5/2024 ಬರ್ತಾನೆ ಗುರು. ಹಾಗೆ ಬಂದಂತಹ ಸಮಯದಲ್ಲಿ ಮುಂದೆ ಒಳ್ಳೊಳ್ಳೆ ಕೆಲಸಗಳಿಗೆ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡ್ಕೊಂಡು ಹೋಗಿ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ರಾಹು ನೋಡಿ, ರಾಹುವಿಂದ ಯೋಚನೆ ಮಾಡ್ತಾ ಹೋದರೆ ಹೊರದೇಶದಿಂದ ಅವಕಾಶಗಳು ಸಿಗುವಂಥದ್ದು, ಮತ್ತು ಸ್ವಲ್ಪ ವಿಶ್ರಾಂತಿ ಶರೀರ ಬಯಸ್ಕೊಂಡು ವಿಶ್ರಾಂತಿ ಕಡೆಗೆ ಸ್ವಲ್ಪ ಜಾಸ್ತಿ ಹೋಗುವಂಥ ಪ್ರಯತ್ನಗಳಾಗುತ್ತೆ ಈ ತಿಂಗಳಲ್ಲಿ. ಮತ್ತು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ನಿಮಗೆ, ಗಂಟಲು ನೋವಾಗುವಂಥದ್ದು, ಹೊಟ್ಟೆಲೇನೋ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಮತ್ತು ಯಾವುದೋ ಒಂದು ವಿಷಯಕ್ಕೆ ಬೇಡದೇ ಇದ್ದ ವಿಷಯಕ್ಕೆ ಸ್ವಲ್ಪ ತುಂಬ ತಲೆ ಕೆಡಿಸ್ಕೊಂಡು ತೊಂದರೆ ಪಡ್ಕೊಳ್ಳುವಂಥದ್ದು. ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಆರೋಗ್ಯದ ವಿಷಯದಲ್ಲೂ ಕೂಡ ಕಣ್ಣಿನ ಸ್ವಲ್ಪ ಸಮಸ್ಯೆಗಳು ಕೂಡ ಇದ್ದಾವೆ. ಇನ್ನು ಬಹಳ ಮುಖ್ಯವಾದಂಥ ಪರಿವರ್ತನೆ ಅಂತಂದರೆ 3 ಭೂಮಿಯಿಂದ ಪರಿವರ್ತನೆ ಆಗುವಂಥ ಸಾಧ್ಯತೆಗಳು. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಬಹಳ ಉತ್ತಮವಾದಂಥ ಫಲಿತಾಂಶ ಸಿಗುವಂಥದ್ದು. 3ನೇದಾಗಿ ದೊಡ್ಡದಾದಂಥ ಯಾವುದೊಂದು ಕನಸನ್ನು ಕಾಣ್ತಾ ಇದ್ದೀನಿ, ಕನಸು ಕಾಣಬೇಕಂತೆ. ಆ ಕನಸು ನನಸಾಗುವ ಹಾಗೆ ಕನಸು ಕಾಣಬೇಕಂತೆ. ಆ ಕನಸು ನನಸಾಗಲಿಕ್ಕೆ ಯಾವುದೋ ಒಂದು ಟ್ವಿಸ್ಟ್ ಸಿಗುವಂಥದ್ದು, ಯಾವುದೋ ಒಂದು ಪಟ್ ಅಂತ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ನೋಡಿ, ಇದಿಷ್ಟು ನಿಮ್ಗೆ ಬಹಳ ಒಳ್ಳೆಯದಾದಂಥ ಫಲಗಳಿದೆ. ಒಂದು 3-4 ಜಾಗ್ರತೆಗಳನ್ನು ಕೂಡ ಈ ತಿಂಗಳಲ್ಲಿ ಹೇಳ್ತಾನೆ. 1ನೇ ಜಾಗ್ರತೆ ಏನಪ್ಪ ಅಂತಂದರೆ ಸ್ವಲ್ಪ ವೇಟ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಯಾಕಂದರೆ ಯಾವುದೇ ಕೆಲಸ ಇದ್ದರೂ ಕೂಡ ತತ್ಕ್ಷಣದಲ್ಲಿ ನಾವು ಬೀಜ ಹಾಕಿದ್ರೆ ಮೊಳಕೆ ಒಡೆದೋದು ಫಲ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಹೇಳ್ತಾನೆ. 2ನೇದಾಗಿ ನೀರಿಂದ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. 3ನೇದಾಗಿ ಎಲ್ಲರ ಹತ್ರ ಕೂಡ ನೀವು ಸಮಾಧಾನದಿಂದಲೇ ಇರಿ. ಯಾಕಂದರೆ ನಿಮ್ಮ ಅವಸರ, ನಿಮ್ಮ ಪಾಸ್ಟಿಗೆ ಜನ ಬರುವಂಥದ್ದಿಲ್ಲ. ನೀವು ಬಹಳ ಅನುರಾಧ ನಕ್ಷತ್ರದವರು, ಅವ್ರಿಗೆ ಬಹಳ ಪಾಸ್ಟ್ ಅನುರಾಧ ನಕ್ಷತ್ರದವರು. ನಿಮ್ಮ ಪಾಸ್ಟಿಗೆ ಬರಲಿಕ್ಕೆ ಆಗುತ್ತಾ? ಜಗತ್ತಿನಲ್ಲಿ ಯಾರಾದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ಜಾಸ್ತಿ ವಹಿಸುವಂಥ ಪ್ರಯತ್ನ ಮಾಡಿ. 4ನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ಅಂತ ಹೇಳ್ತಾರೆ. 5ನೇದಾಗಿ ಜ್ಯೇಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಮಕ್ಕಳ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಇದಿಷ್ಟು ಜಾಗ್ರತೆ ವಹಿಸ್ಕೊಂಡ್ರೆ ಬೇರೆ ಎಲ್ಲ ಚೆನ್ನಾಗಿದೆ ನಿಮಗೆ. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳೇನಪ್ಪ? ವಿಶಾಖ ನಕ್ಷತ್ರ 4ನೇ ಪಾದ. ವಿಶಾಖ ನಕ್ಷತ್ರ 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವನ ಮಾನಸ ಸ್ತೋತ್ರವನ್ನು ಹೇಳಿ, ಮತ್ತು ಶಿವನ ಅಷ್ಟೋತ್ತರ ಶತನಾಮವನ್ನು ಹೇಳಿ, ಶಿವಸಹಸ್ರನಾಮವನ್ನು ಪಾರಾಯಣೆ ಮಾಡಿ. ಶಿವಸಹಸ್ರನಾಮ ಪಾರಾಯಣೆಯಿಂದ ಭಾಳ ಶುಭವಾದಂಥ ಅವಕಾಶಗಳಾಗುತ್ತೆ ನೋಡಿ. ಶಿವಸಹಸ್ರನಾಮ ಪಾರಾಯಣೆ ಮಾಡಿ. 8ನೇ ತಾರೀಕಿಗೆ ಮಹಾಶಿವರಾತ್ರಿ ದಿವಸ ಪಾರಾಯಣೆ ಮಾಡಿ. ಸಾಧ್ಯವಾದರೆ ಶಿವನಿಗೆ ರಾತ್ರಿಯೇ ವಿಶೇಷವಾದಂಥದ್ದು. ನಾವು ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ, ಪ್ರದೋಷ ಕಾಲ ಒಂದು ದೇವತೆಗಳು ವಿಶೇಷವಾಗಿ, ರಾತ್ರಿ ಕಾಲ ಒಂದಷ್ಟು ದೇವತೆಗಳು ವಿಶೇಷವಾಗಿ, ಅನಂತರ ಮಧ್ಯಾಹ್ನ ಕಾಲ ಒಂದಷ್ಟು ದೇವತೆಗಳಿಗೆ. ಅಂದರೆ ಶಿವರಾತ್ರಿ ಆ ಹೆಸರೇ ಸೂಚನೆ ಮಾಡುವ ಹಾಗೆ ಆ ರಾತ್ರಿ ಏನಿದು, ರಾತ್ರಿಯಲ್ಲೂ ಶಿವನ ಅನುಗ್ರಹಕ್ಕೆ ಯಾಮ ಪೂಜೆಗಳನ್ನೆಲ್ಲ ಮಾಡ್ತಾರೆ ಅಲ್ವಾ. ಹಾಗಾಗಿ ಅದು ಬಹಳ ಉತ್ತಮವಾದಂಥದ್ದು. ಶಿವರಾತ್ರಿಯಲ್ಲಿ ಶಿವ ಸಹಸ್ರನಾಮ ಜ್ಞಾಪಕ ಮಾಡಿಕೊಳ್ಳಿ. 1008 ಶಿವನ ನಾಮಗಳಿದ್ದದನ್ನು ಕೂಡ ಹೇಳಿ ಕೇಳಿ ಪಠನೆ ಮಾಡಿ. ಯಾವುದೋ ಒಂದು ಮಾಡಿ, ಬಿಡಬೇಡಿ. ನಂತರ ಅನುರಾಧ ನಕ್ಷತ್ರ, ನೀವು ಏನಿಲ್ಲ ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡಿ. ಶಿವನಿಗೆ ಏಕಬಿಲ್ವಂ ಶಿವಾರ್ಪಣಂ ಅನ್ನೊಂದು ಬಿಲ್ಲುಪತ್ರೆ ಹಾಕುವಂಥದ್ದು, ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕ ಮಾಡುವಂಥದ್ದು. ನೋಡಿ, ಎಷ್ಟೆಷ್ಟು ರುದ್ರಾಭಿಷೇಕ ಮಾಡ್ತೀರೋ ಅಷ್ಟು ಭಾರಿ ಉತ್ತಮವಾದಂಥದ್ದು ಶಿವನಿಗೆ. ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಮಾಡಿಸಿ, ಅಥವಾ ನಿಮ್ಮ ಮನೆಯಲ್ಲೇ ರುದ್ರಾಭಿಷೇಕ ಮಾಡ್ತಾ ಇದ್ದಾರೆ ಅಂತಂದರೆ ಯಾರೋ ಕರೆಸಿ ಅರ್ಚಕರಿಂದ ರುದ್ರಾಭಿಷೇಕ ಮಾಡಿಸಿ, ಪುರೋಹಿತರಿಂದ. ಅದು ಸಾಧ್ಯವಾಗುವುದಿಲ್ವಾ? ಎಲ್ಲಾದರೂ ಒಂದು ಕಡೆಗೆ ಕ್ಷೇತ್ರದಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗಿ ಅನುರಾಧ ನಕ್ಷತ್ರದವರು ತೀರ್ಥ ಸ್ನಾನ ಮಾಡಿ, ತೀರ್ಥದಲ್ಲಿ ಉದಾಹರಣೆ ನೋಡಿ, ಸಹಸ್ರಲಿಂಗ ಅಂತಿದೆ ಸಿರಿಸಿ ಹತ್ರ, ಕೇಳಿದ್ದೀರಾ? ಸಹಸ್ರಲಿಂಗ ಒಂದು ಪುಟ್ಟ ಲಿಂಗ, ಸಾವಿರಾರು ಲಿಂಗಗಳಿದೆ. ಅಂತಹ ಕ್ಷೇತ್ರಕ್ಕೆ ಹೋಗಿ ಒಂದು ಶಿವನಿಗೆ ಆ ಶಿವರಾತ್ರಿ ಸಮಯದಲ್ಲಿ ಒಂದು ಶಿವನಿಗೆ ಒಂದು ಅಭಿಷೇಕ ಮಾಡಿ, ಒಂದು ಪೂಜೆ ಮಾಡಿ. ರಾತ್ರಿ ಆಗಲಿಲ್ಲ ಅಂತಾದರೆ ಒಂದು ಹಗಲೇ ಸಮಯದಲ್ಲಾದರೂ ಕೂಡ ಮಾಡಿ ಶಿವನಿಗೆ ರುದ್ರಾಭಿಷೇಕ ಮರೆಯದೇ ಮಾಡಿ. ಅನಂತರ ಜ್ಯೇಷ್ಠ ನಕ್ಷತ್ರ ಬಹಳ ಮುಖ್ಯವಾಗಿ ಎಷ್ಟು ಸಾಧ್ಯ ಆಗುತ್ತೋ ಜ್ಯೇಷ್ಠ ನಕ್ಷತ್ರದವರು ಆ ದಿವಸ ದಾನಗಳನ್ನು ಮಾಡುವಂಥದ್ದು. ದಾನ ಏನು? ಅನ್ನದಾನ ಮಾಡಿ, ಅಥವಾ ಏನೇನು ಈಶ್ವರನಿಗೆ ನೈವೇದ್ಯ ಮಾಡಿ ಅದನ್ನೆಲ್ಲ ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡಿ. ಮತ್ತು ಆದಷ್ಟು ಜ್ಯೇಷ್ಠ ನಕ್ಷತ್ರದ ಜಾಗರಣೆಯಿಂದ ಇರುವಂಥ ಪ್ರಯತ್ನವನ್ನು ಮಾಡಿ. ನೋಡಿ, ನಿದ್ರೆ ಮಾಡೋದು ಬೇಡ ಆ ದಿವಸ. ಶಿವನನ್ನು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ದಿವಸ ಆದರೂ ನಾವು ಮಾಡೋಣ ಅಂಥೇಳಿ ಆ ಶಿವನಿಗೆ ಮಾಡಿ. ಯಾಕಂದರೆ ಜ್ಯೇಷ್ಠ ನಕ್ಷತ್ರದವರಿಗೆ ಒಡಲಲ್ಲಿ ಒಳಗಡೆಗೆ ಸ್ವಲ್ಪ ಕಷ್ಟ ಇದೆ, ಒಳಗಡೆಗೆ ಸ್ವಲ್ಪ ನೋವಿದೆ, ಒಳಗಡೆಗೆ ಚಿಂತೆ ಇದೆ ಅಲ್ವ. ಹಾಗಾಗಿ ಆ ಚಿಂತೆ ಯಾರ ಹತ್ರ ಹೇಳಲಿಕ್ಕಾಗೋದಿಲ್ಲ ನಿಮಗೆ. ನೀವು ಹೇಳ್ಕೊಳ್ಳುವಂಥ ಚಿಂತೆ ಆ ಪರಮಾತ್ಮನಲ್ಲಿ ಮಾತ್ರ. ಅವನನ್ನು ಬಿಟ್ಟರೆ ಯಾರ ಹತ್ರ ಹೇಳಲಿಕ್ಕಾಗತ್ತೆ ಸ್ವಾಮಿ ಅಲ್ವಾ.
ಅವನೇ ನಿಯಾಮಕ, ಅವನತ್ರ ಹೇಳಬೇಕು, ಅವನತ್ರ ಕೇಳಬೇಕು, ಅವನತ್ರ ನಾವು ಬೇಜಾರು ಮಾಡಿಕೊಳ್ಬೇಕು. ಇನ್ನು ಯಾರಿಗೆ ಹೇಳಿದ್ರು ಕೂಡ ನೆಗೆ ಮಾಡ್ತಾರೆ ಬಿಟ್ಟರೆ ಯಾರೂ ಅದಕ್ಕೆ ಪರಿಹಾರ ಸಿಗುವುದಿಲ್ಲ, ಹೇಳುವುದಿಲ್ಲ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಆ ಈಶ್ವರನಿಗೆ ಹೇಳಿದಂಥ ಪರಿಹಾರ ಮಾಡಿ ಇಷ್ಟು ಮಾಡಿದ್ರೆ ಶುಭವಾಗುತ್ತೆ. ಒಟ್ಟಿನಲ್ಲಿ ಆ ಭಗವಂತನ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಶುಭವಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಒಂದು ಶಿವರಾತ್ರಿ ಶುಭಾಶಯಗಳನ್ನು ಹೇಳ್ತಾ ಆ ಪರಮಾತ್ಮನ ಅನುಗ್ರಹವಾಗಲಿ, ಮಂಗಲವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.